ಮಕ್ಕಳ ಮದುವೆ ಭವಿಷ್ಯಕ್ಕೆ ಅಂತ ಹಣ ಕೂಡಿಡ್ತಿದ್ದ ಪೋಷಕರಿಗೆ ಈಗ ಮೊದಲು ಶಿಕ್ಷಣಕ್ಕೆ ಹಣ ಹೊಂದಿಸುವುದರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀವು ಅದೇ ಸಾಲಿನಲ್ಲಿದ್ದರೆ ನೀವು ಪೋಷಕರಾಗಿದ್ದು ಮಕ್ಕಳ ಶಿಕ್ಷಣದ ಸಲುವಾಗಿ ಒಳ್ಳೆಯ ಹೂಡಿಕೆಯನ್ನು ನೋಡ್ತಾ ಇದ್ರೆ ಲಾಭದಾಯಕ ಯೋಜನೆ ಒಂದರ ಬಗ್ಗೆ ನಾವಿಲ್ಲಿ ತಿಳಿಸ್ಕೊಡ್ತೀವಿ, ನೀವೇ ನೋಡಿ. ವರ್ಷಗಳ ಹಿಂದೆ ಶಿಕ್ಷಣ ದುಬಾರಿಯಾಗಿರಲಿಲ್ಲ ಮತ್ತು ಪೋಷಕರು ಕೂಡ ಮಕ್ಕಳ ಶಿಕ್ಷಣಕ್ಕೆ ಇಷ್ಟೊಂದು ಒತ್ತು ನೀಡ್ತಾ ಇರಲಿಲ್ಲ. ಆದರೆ ಈಗ ಎಲ್ಲ ಬದಲಾಗಿದೆ. ಶಿಕ್ಷಣವು ಪ್ರಾಶಸ್ತ್ಯದ ವಿಚಾರವಾಗೋದ್ರ ಜೊತೆಗೆ ಇದು ವ್ಯಾಪಾರೀಕರಣವೂ ಆಗ್ಬಿಟ್ಟಿದೆ. ಆದ್ರಿಂದ ಶಿಕ್ಷಣ ಅನ್ನೋದು ತುಂಬಾ ದುಬಾರಿಯಾಗಿದೆ. ಮಕ್ಕಳ ಮದುವೆ ಭವಿಷ್ಯಕ್ಕೆ ಅಂತ ಹಣ ಕೂಡಿಡ್ತಾ ಇದ್ದ ಪೋಷಕರಿಗೆ ಮೊದಲು ಶಿಕ್ಷಣಕ್ಕೆ ಹಣ ಹೊಂದಿಸುವುದರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀವು ಅದರ ಸಾಲಿನಲ್ಲಿದ್ರೆ ಒಳ್ಳೆಯ ಹೂಡಿಕೆಯ ಆಯ್ಕೆಗಳನ್ನ ನೋಡ್ತಾ ಇದ್ರೆ ಲಾಭದಾಯಕ ಯೋಜನೆಯೊಂದರ ಮಾಹಿತಿ ಕೊಡೋಕೆ ಹೊರಟಿದ್ದೇವೆ. ದೊಡ್ಡ ನಗರಗಳಲ್ಲಿ ಖಾಸಗಿ ಶಾಲೆಗಳಿಗೆ ಕೆಲ LKG ಸೇರಿಸಬೇಕು ಅಂದರೂ ನಿಮಗೆ 1 ಲಕ್ಷ ರೂಪಾಯಿ ಬೇಕಾಗತ್ತೆ. ಹೀಗಿರುವಾಗ ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಅವರ ಹುಟ್ಟಿನಿಂದಲೇ ಹಣಕಾಸಿನ ಯೋಜನೆಯನ್ನ ಪ್ರಾರಂಭಿಸೋದು ಪೋಷಕರಿಗೆ ಸೂಕ್ತವಾಗಿದೆ. ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕೆ ನಿಮಗೆ ನೆರವಾಗುವ ಯೋಜನೆಯೊಂದಿಗೆ ಇದರಲ್ಲಿ 5,000 ರೂಪಾಯಿ ಸಾಧಾರಣ ಮಾಸಿಕ ಹೂಡಿಕೆ ಮಾಡಿದ್ರೆ ನೀವು ಕೆಲವೇ ವರ್ಷಗಳಲ್ಲಿ ಲಕ್ಷ ಹಣ ಗಳಿಸಬಹುದು. ಮ್ಯೂಚುವಲ್ ಫಂಡ್ ನಲ್ಲಿ ವ್ಯವಸ್ಥಿತ ಹೂಡಿಕೆ ಯೋಜನೆ ಮೂಲಕ ನೀವು ನಿಮ್ಮ ಮಕ್ಕಳ ಎಜುಕೇಶನ್ಗೆ ಹಣ ಕೂಡಿಸಬಹುದು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳನ್ನು ಹೊಂದಿದ್ರೂ ಅವುಗಳು ಅನುಕೂಲಕರವಾದ ದೀರ್ಘಾವಧಿಯ ಆದಾಯವನ್ನ ನೀಡಬಹುದು ಎನ್ನುತ್ತಾರೆ ತಜ್ಞರು. ನಿಮ್ಮ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಒಂದೊಳ್ಳೆ ಮೊತ್ತವನ್ನು ನಿರ್ಮಿಸೋಕೆ ಮ್ಯೂಚುವಲ್ ಫಂಡ್ನಲ್ಲಿ SIP ನಿಮಗೆ ಸಹಕಾರಿಯಾಗುತ್ತೆ. ನಿಮ್ಮ ಮಗುವಿನ ಶಿಕ್ಷಣಕ್ಕೆ ಹಣ ಹೊಂದಿಸೋಕೆ ಯೋಚಿಸ್ತಿದ್ದಾರಾ? ತಿಂಗಳಿಗೆ 5,000 ರೂಪಾಯಿಯಂತೆ SIPನಲ್ಲಿ ಹೂಡಿಕೆ ಮಾಡುತ್ತಾ ಹೋಗಿ. 5,000 ಹೂಡಿಕೆಗಳಲ್ಲಿ ಗಳಿಸಿ 25 ಲಕ್ಷ ಸಿಗಲಿದೆ. ನಿಮ್ಮ ಹೂಡಿಕೆಯ ಮೇಲೆ ಸರಿಸುಮಾರು 12% ವಾರ್ಷಿಕ ಆದಾಯವನ್ನ ನಿರೀಕ್ಷಿಸ್ತಾ ಇರುವಾಗ ನೀವು ಈ ಮಾಸಿಕ 5,000 ರೂಪಾಯಿ ಹೂಡಿಕೆಯನ್ನ 15 ವರ್ಷಗಳ ಕಾಲ ಕಟ್ಟುತ್ತಾ ಹೋಗಬೇಕು. ಆದಾಯವು ವರ್ಷಕ್ಕೆ 12% ನಿಮ್ಮ ನಿರೀಕ್ಷೆಗಳಿಗೆ ಹೊಂದಾಣಿಕೆಯಾದರೆ 15 ವರ್ಷಗಳ ನಂತರ ನಿಮ್ಮ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ನೀವು ಸುಮಾರು 25,22,880 ರೂಪಾಯಿಗಳನ್ನು ಸಂಗ್ರಹಿಸಬಹುದು. ಆದರೆ 15 ವರ್ಷಗಳ 5,000ದಂತೆ ಕಟ್ತಾ ಹೋದ್ರೆ 25 ಲಕ್ಷ ರೂಪಾಯಿ ಗಳಿಸಬಹುದು. ಆದರೆ ಈ ಮೊತ್ತವು ನಿಮ್ಮ ಮಕ್ಕಳಿಗೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆಯೋಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ಏನದು SIP ಯೋಜನೆ? ವ್ಯವಸ್ಥಿತ ಹೂಡಿಕೆ ಯೋಜನೆ ಎನ್ನುವುದು ಬುದ್ಧಿವಂತಿಕೆಯ ಹಣಕಾಸಿನ ಮಾರ್ಗವಾಗಿದೆ. ಮ್ಯೂಚುವಲ್ ಫಂಡ್ನಲ್ಲಿ ಬೇರೆ ಹೂಡಿಕೆ ಮಾರ್ಗಗಳಿದ್ರೂ ಹೆಚ್ಚಾಗಿ ಎಲ್ಲ ಆಯ್ಕೆ ಮಾಡೋದು SIP ಯೋಜನೆಯನ್ನ. ಇದರಲ್ಲಿ ಹಣವನ್ನ ಪ್ರತಿ ವಾರ, ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಹೂಡುವ ಅವಕಾಶವಿದೆ. ದೊಡ್ಡ ಮೊತ್ತದ ಹಣ ಒಂದೇ ಬಾರಿಗೆ ಹೂಡುವ ಬದಲಿಗೆ ಸಣ್ಣ ಮೊತ್ತದ ಹಣವನ್ನ ಕಾಲಕಾಲಕ್ಕೆ ಕಟ್ಟುವ ಮೂಲಕ ಸಂಪತ್ತನ್ನ ನಿರ್ಮಿಸಬಹುದು. ಈ ಹೂಡಿಕೆಯಲ್ಲಿ ಇಂತಿಷ್ಟೇ ವರ್ಷ ಕಟ್ಟಬೇಕು ಎಂಬ ನಿಯಮ ಇಲ್ಲ. ನೀವು ಬೇಕೆಂದಾಗ ನಿಮ್ಮ ಯೋಜನೆಯನ್ನ ನಿಲ್ಲಿಸಬಹುದು. ಮತ್ತದರಲ್ಲಿ ದೊಡ್ಡ ಹೂಡಿಕೆಯನ್ನೇ ಮಾಡಬೇಕಂತಿಲ್ಲ. ನೀವು ಸಣ್ಣ ಮೊತ್ತವನ್ನ ಹೂಡಿಕೆ ಮಾಡೋಕ್ಕೂ ಕೂಡ ಅವಕಾಶ ಇದೆ. ನೀವು ಕನಿಷ್ಠ ಮಾಸಿಕ 500 ರೂಪಾಯಿಗಳಿಂದಲೂ SIPಗಳ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಆರಂಭಿಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.